ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಅರ್ಥಶಾಸ್ತ್ರದ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಅದೇ ಉತ್ಪಾದನಾ ಸಾಧ್ಯತೆಯ ಗಡಿ. ಕೇಳೋಕೆ ಸ್ವಲ್ಪ ಟೆಕ್ನಿಕಲ್ ಅನ್ಸಿದ್ರೂ ಇದು ನಮ್ಮ ಆಯ್ಕೆಗಳು ಮತ್ತು ನಮ್ಮ ಮಿತಿಗಳ ಬಗ್ಗೆ ಹೇಳುವ ಒಂದು ಸರಳವಾದ ಐಡಿಯಾ. ಬನ್ನಿ ಇದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಆರ್ಥಿಕತೆ ಅಂದ್ರೆ ಒಂದು ದೇಶ ಅನ್ಕೊಳ್ಳಿ, ಅದಕ್ಕೆ ಬೇಕಾಗಿರೋದೆಲ್ಲನೂ ಪಡ್ಕೊಳ್ಳೋಕೆ ಸಾಧ್ಯನಾ? ನೋಡೋಕೆ ಇದು ಸಿಂಪಲ್ ಪ್ರಶ್ನೆ ಅನ್ಸುತ್ತೆ ಅಲ್ವಾ? ಆದ್ರೆ ಅರ್ಥಶಾಸ್ತ್ರದ ಮೂಲ ಸಮಸ್ಯೆ ಎಲ್ಲಿದೆ ನೋಡಿ. ನಮ್ಮಲ್ಲಿರೋ ಸಂಪನ್ಮೂಲಗಳು ಅಂದ್ರೆ ರಿಸೋರ್ಸಸ್ ಲಿಮಿಟೆಡ್, ಆದ್ರೆ ನಮ್ಮ ಆಸೆಗಳಿಗೆ ಕೊನೆನೇ ಇಲ್ಲ. ಹಾಗಾದ್ರೆ ಒಂದು ಸಮಾಜ ತನ್ನ ಆಯ್ಕೆಗಳನ್ನ ಹೇಗೆ ಮಾಡುತ್ತೆ? ಇದೇ ದೊಡ್ಡ ಪ್ರಶ್ನೆ. ಹಾಗಿದ್ರೆ ಈ ಆಯ್ಕೆಗಳು ಮತ್ತು ಮಿತಿಗಳನ್ನ ಕಣ್ಣಿಗೆ ಕಾಣೋ ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಟೂಲ್ ಇದೆ. ಅರ್ಥಶಾಸ್ತ್ರಜ್ಞರು ಬಳಸೋ ಒಂದು ತುಂಬಾನೇ ಪವರ್ಫುಲ್ ಟೂಲ್ ಇದು. ಅದನ್ನೇ ನಾವು ಉತ್ಪಾದನಾ ಸಾಧ್ಯತೆಯ ಗಡಿ ಅಥವಾ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಅಂತ ಕರೆಯೋದು. ಸರಳವಾಗಿ ಹೇಳಬೇಕು ಅಂದ್ರೆ ಇದನ್ನ ಒಂದು ಆರ್ಥಿಕತೆಯ ಸಾಧ್ಯತೆಗಳ ಮ್ಯಾಪ್ ಅಂತ ಅನ್ಕೋಬಹುದು. ಅಂದ್ರೆ ನಮ್ಮತ್ರ ಇರೋ ಎಲ್ಲಾ ರಿಸೋರ್ಸಸ್ಸನ್ನ ಪೂರ್ತಿಯಾಗಿ ಬಳಸ್ಕೊಂಡ್ರೆ ಯಾವ ಎರಡು ವಸ್ತುಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬಹುದು ಅಂತ ಈ ಗ್ರಾಫ್ ಕ್ಲೀನ್ ಆಗಿ ತೋರಿಸ್ಬಿಡುತ್ತೆ. ಸರಿ, ಈಗ ಇದರ ಫಾರ್ಮಲ್ ಡೆಫಿನಿಷನ್ ನೋಡೋಣ. ಆರ್ಥಿಕತೆಯ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡಾಗ ಉತ್ಪಾದಿಸಬಹುದಾದ ಎರಡು ಸರಕುಗಳ ಸಂಯೋಜನೆಗಳ ಚಿತ್ರಾತ್ಮಕ ನಿರೂಪಣೆ. ಇಲ್ಲಿ ಎರಡು ಪದಗಳು ತುಂಬಾ ಮುಖ್ಯ. ಒಂದು ಸಂಯೋಜನೆಗಳು ಅಂದ್ರೆ ಕಾಂಬಿನೇಷನ್ಸ್, ಮತ್ತೊಂದು ಸಂಪೂರ್ಣವಾಗಿ ಬಳಸಿಕೊಂಡಾಗ. ಅಂದ್ರೆ ನಾವು ಒಂದೇ ವಸ್ತುವಿನ ಬಗ್ಗೆ ಮಾತಾಡ್ತಿಲ್ಲ, ಬದಲಾಗಿ ಎರಡು ವಸ್ತುಗಳ ಬೇರೆ ಬೇರೆ ಮಿಕ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಅದೂ ಕೂಡ ನಮ್ಮಲ್ಲಿರೋ ಯಾವುದೇ ಸಂಪನ್ಮೂಲ ವೇಸ್ಟ್ ಆಗದೆ ಇದ್ದಾಗ ಮಾತ್ರ. ಇನ್ನೊಂದು ವಿಷಯ, ಇದಕ್ಕೆ ಬೇರೆ ಬೇರೆ ಹೆಸರುಗಳೂ ಇವೆ. ಇದನ್ನ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂದ್ರೆ PPC ಅಥವಾ ಟ್ರಾನ್ಸ್ಫಾರ್ಮೇಷನ್ ಕರ್ವ್ ಅಂತನೂ ಕರೀತಾರೆ. ಎಲ್ಲಾದ್ರೂ ಈ ಹೆಸರುಗಳನ್ನು ನೋಡಿದ್ರೆ ಕನ್ಫ್ಯೂಸ್ ಆಗ್ಬೇಡಿ, ಎಲ್ಲಾದ್ರ ಅರ್ಥ ಒಂದೇ. ಸರಿ, ಇಷ್ಟೊತ್ತು ಥಿಯರಿ ಬಗ್ಗೆ ಮಾತಾಡಿದ್ದು ಸಾಕೋ? ಬನ್ನಿ ಇದೇ ಕಾನ್ಸೆಪ್ಟನ್ನ ಒಂದು ಸಿಂಪಲ್ ಕಥೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಆಗ ಇದು ಇನ್ನೂ ಕ್ಲಿಯರ್ ಆಗುತ್ತೆ. ಬನ್ನಿ ಒಂದು ಸರಳವಾದ ಆರ್ಥಿಕತೆಯನ್ನ ಕಲ್ಪಿಸ್ಕೊಳ್ಳೋಣ. ನಮ್ಮದೇ ಒಂದು ಪುಟ್ಟ ಪ್ರಪಂಚ. ಈ ಪ್ರಪಂಚದಲ್ಲಿ ನಮ್ಮಲ್ಲಿರೋ ಸಂಪನ್ಮೂಲಗಳು ಅಂದ್ರೆ ಭೂಮಿ, ಕೆಲ್ಸದವರು ಎಲ್ಲವೂ ಒಂದು ನಿಗದಿತ ಪ್ರಮಾಣದಲ್ಲಿದೆ. ನಾವು ಇದ್ದಕ್ಕಿದ್ದಾಗೆ ಅದನ್ನ ಜಾಸ್ತಿ ಮಾಡ್ಕೊಳ್ಳಕ್ಕಾಗಲ್ಲ. ಇದೇ ನಮ್ಮ ಮೊದಲನೇ ಮತ್ತು ಮುಖ್ಯವಾದ ಮಿತಿ. ಓಕೆ, ಈ ನಮ್ಮ ಪುಟ್ಟ ಜಗತ್ತಿನಲ್ಲಿ ನಾವು ಕೇವಲ ಎರಡು ವಸ್ತುಗಳನ್ನ ಉತ್ಪಾದನೆ ಮಾಡಬಹುದು. ಒಂದು ಬಟ್ಟೆಗೋಸ್ಕರ ಹತ್ತಿ, ಇನ್ನೊಂದು ಆಹಾರಕ್ಕೋಸ್ಕರ ಗೋಧಿ. ಈಗ ಪ್ರಶ್ನೆ ಇರೋದು, ಎಷ್ಟು ಹತ್ತಿ ಬೆಳೆಯೋದು, ಎಷ್ಟು ಗೋಧಿ ಬೆಳೆಯೋದು? ಇದೇ ಆರ್ಥಿಕತೆ ಮಾಡಬೇಕಾಗಿರೋ ಆಯ್ಕೆ. ಹಾಗಿದ್ರೆ ಈ ಆರ್ಥಿಕತೆ ಮಾಡಬಹುದಾದ ಬೇರೆ ಬೇರೆ ಆಯ್ಕೆಗಳನ್ನ ನಾವು ಹೇಗೆ ನೋಡೋದು? ಇಲ್ಲೇ ನೋಡಿ, ನಮ್ಮ ಗ್ರಾಫ್ ಮತ್ತೆ ಎಂಟ್ರಿ ಕೊಡುತ್ತೆ. ಈ ಹತ್ತಿ ಗೋಧಿ ಕಥೆಯನ್ನೇ ನಾವು ಗ್ರಾಫ್ ಮೇಲೆ ಹೇಗೆ ಹಾಕಬಹುದು ಅಂತ ನೋಡೋಣ. ಮೊದಲನೇ ಆಪ್ಷನ್ ನೋಡೋಣ. ನಮ್ಮ ಹತ್ರ ಇರೋ ಎಲ್ಲ ಸಂಪನ್ಮೂಲಗಳನ್ನ ಅಂದ್ರೆ ಪೂರ್ತಿ ಜಮೀನು, ಎಲ್ಲ ಕೆಲ್ಸದವರನ್ನ ಎಲ್ಲರನ್ನೂ ಹತ್ತಿ ಬೆಳೆಯೋಕೆ ಮಾತ್ರನೇ ಬಳಸೋದು. ಆಗೇನಾಗುತ್ತೆ, ನಮಗೆ ಮ್ಯಾಕ್ಸಿಮಮ್ ಹತ್ತಿ ಸಿಗುತ್ತೆ. ಆದ್ರೆ ಒಂದು ಕಾಳು ಗೋಧಿ ಕೂಡ ಸಿಗಲ್ಲ, ಅಂದ್ರೆ ಝೀರೋ ಗೋಧಿ. ಇದು ನಮ್ಮ ಗ್ರಾಫಿನ ಒಂದು ಎಂಡ್ ಪಾಯಿಂಟ್. ಹಾಗೇ ಇನ್ನೊಂದು ಆಪ್ಷನ್, ನಮ್ಮ ಎಲ್ಲಾ ಸಂಪನ್ಮೂಲಗಳನ್ನ ಗೋಧಿ ಬೆಳೆಯಕ್ಕೆ ಬಳಸಿದ್ರೆ ಆಗ ನಮಗೆ ಮ್ಯಾಕ್ಸಿಮಮ್ ಗೋಧಿ ಸಿಗುತ್ತೆ. ಆದ್ರೆ ಒಂದು ಚೂರು ಹತ್ತಿ ಕೂಡ ಇರಲ್ಲ, ಅಂದ್ರೆ ಝೀರೋ ಹತ್ತಿ. ಇದು ನಮ್ಮ ಗ್ರಾಫ್ನ ಇನ್ನೊಂದು ಎಂಡ್ ಪಾಯಿಂಟ್. ಸರಿ, ಈಗ ನೋಡಿ, ಅಸಲಿ ಮ್ಯಾಜಿಕ್ ಇಲ್ಲೇ ಇರೋದು. ಆ ಎರಡೂ ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಇದೆಯಲ್ಲ, ಒಂದ್ರಲ್ಲಿ ಬರೀ ಹತ್ತಿ, ಇನ್ನೊಂದ್ರಲ್ಲಿ ಬರೀ ಗೋಧಿ. ಆ ಎರಡೂ ಪಾಯಿಂಟ್ಗಳನ್ನ ಸೇರಿಸೋ ಒಂದು ಕರ್ವ್ ಇದೆಯಲ್ಲ, ಅದೇ ನಮ್ಮ ಉತ್ಪಾದನಾ ಸಾಧ್ಯತೆಯ ಗಡಿ. ಆ ಲೈನ್ ಮೇಲಿರೋ ಪ್ರತಿಯೊಂದು ಪಾಯಿಂಟ್ ಹತ್ತಿ ಮತ್ತು ಗೋಧಿಯ ಒಂದೊಂದು ವಿಭಿನ್ನ ಕಾಂಬಿನೇಷನ್ ಅನ್ನ ತೋರಿಸುತ್ತೆ. ಅಂದ್ರೆ ಸ್ವಲ್ಪ ಹತ್ತಿ ಸ್ವಲ್ಪ ಗೋಧಿ, ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಗೋಧಿ ಸ್ವಲ್ಪ ಕಡಿಮೆ ಹತ್ತಿ. ಹೀಗೆ ಸಾಧ್ಯವಿರೋ ಎಲ್ಲಾ ಕಾಂಬಿನೇಷನ್ಗಳು ಆ ಲೈನ್ ಮೇಲಿರುತ್ತೆ. ಓಕೆ, ಈ ಗ್ರಾಫ್ ಅಥವಾ ಮಾಡೆಲ್ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ನಾವು ಕೆಲವು ನಿಯಮಗಳನ್ನ ಅಥವಾ ಊಹೆಗಳನ್ನ ಪಾಲಿಸಬೇಕಾಗತ್ತೆ. ಇವನ್ನೇ ಈ ಮಾಡೆಲ್ನ 4 ಮುಖ್ಯ ಆಧಾರ ಸ್ತಂಭಗಳು ಅಂತ ಹೇಳ್ಬೋದು. ಹಾಗಿದ್ರೆ ಏನದು 4 ಊಹೆಗಳು? ನೋಡೋಣ ಬನ್ನಿ. ಮೊದಲನೇದು, ಸಂಪನ್ಮೂಲಗಳು ಸ್ಥಿರವಾಗಿವೆ, ಆದ್ರೆ ಅವುಗಳನ್ನ ವರ್ಗಾಯಿಸಬಹುದು. ಅಂದ್ರೆ ನಮ್ಮ ಹತ್ತಿ ಗೋಧಿ ಕಥೆಯಲ್ಲಿ ನಮ್ಮ ಹತ್ರ ಇರೋ ಜಮೀನು ಮತ್ತು ಕೆಲಸದವರ ಸಂಖ್ಯೆ ಫಿಕ್ಸೆಡ್, ಆದ್ರೆ ನಾವು ಅವರನ್ನ ಹತ್ತಿ ಬೆಳೆಯೋ ಕೆಲಸದಿಂದ ಗೋಧಿ ಬೆಳೆಯೋ ಕೆಲಸಕ್ಕೆ ಶಿಫ್ಟ್ ಮಾಡಬಹುದು. ಎರಡನೇ ನಿಯಮ, ನಾವು ಕೇವಲ 2 ಸರಕುಗಳನ್ನ ಮಾತ್ರ ಉತ್ಪಾದನೆ ಮಾಡ್ತೀವಿ. ನಮ್ಮ ಉದಾಹರಣೆಯಲ್ಲಿ ಹತ್ತಿ ಮತ್ತು ಗೋಧಿ. ಯಾಕೆ ಹೀಗೆ? ಯಾಕಂದ್ರೆ ನಿಜ ಜೀವನದಲ್ಲಿ ಸಾವಿರಾರು ವಸ್ತುಗಳಿರುತ್ತೆ, ಅದನ್ನೆಲ್ಲ ಗ್ರಾಫ್ ಮೇಲೆ ತೋರಿಸೋದು ಕಷ್ಟ.
ಅದಕ್ಕೆ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ 2ಕ್ಕೆ ಸೀಮಿತಗೊಳಿಸಿರಿವಿ. 3ನೇದು ಸಂಪನ್ಮೂಲಗಳನ್ನು ಪೂರ್ತಿಯಾಗಿ ಬಳಸ್ಕೊಳ್ತಿದ್ದೀವಿ. ಅಂದ್ರೆ ನಮ್ಮ ಕಾಲ್ಪನಿಕ ಆರ್ಥಿಕತೆಯಲ್ಲಿ ಒಂದು ಚೂರು ಜಮೀನು ಕೂಡ ಖಾಲಿ ಬಿದ್ದಿಲ್ಲ, ಯಾನೂ ಕೂಡ ಕೆಲಸ ಇಲ್ಲದೆ ಸುಮ್ಮನೆ ಕೂತಿಲ್ಲ, ಎಲ್ಲವೂ ಫುಲ್ ಕೆಪಾಸಿಟಿಯಲ್ಲಿ ಕೆಲಸ ಮಾಡ್ತಿದೆ. ಇನ್ನು 4ನೇ ಮತ್ತು ಕೊನೆಯ ನಿಯಮ, ತಂತ್ರಜ್ಞಾನ ಸ್ಥಿರವಾಗಿದೆ. ನಾವು ಈ ಅನಾಲಿಸಿಸ್ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಒಂದು ಹೊಸ ಟ್ರ್ಯಾಕ್ಟರ್ ಬಂದು ಅಥವಾ ಹೊಸ ಬೀಜ ಬಂದು ಉತ್ಪಾದನೆ ಡಬಲ್ ಆಗಲ್ಲ. ಈ 4 ನಿಯಮಗಳು ಈ ಮಾಡೆಲ್ನ ಅಡಿಪಾಯ. ಸರಿ, ಇಷ್ಟೆಲ್ಲ ಗ್ರಾಫ್, ಕಥೆ, ನಿಯಮಗಳನ್ನೆಲ್ಲ ನೋಡಿದ್ವಿ. ಹಾಗಾದ್ರೆ ಫೈನಲ್ ಆಗಿ ಇದೆಲ್ಲ ನಮ್ಗೆ ಏನ್ ಹೇಳುತ್ತೆ? ಇದರ ದೊಡ್ಡ ಪಿಕ್ಚರ್ ಏನು? ಇದರ ಅತಿದೊಡ್ಡ ಪಾಠ ಏನಂದ್ರೆ, ನಮ್ಮಲ್ಲಿರೋ ಸಂಪನ್ಮೂಲಗಳು ಸೀಮಿತ. ಹಾಗಾಗಿ ಪ್ರತಿಯೊಂದು ಆಯ್ಕೆಗೂ ಒಂದು ಬೆಲೆ ತೆರಲೇಬೇಕು. ಈ PPF ಗ್ರಾಫ್ ಇದನ್ನೇ ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಒಂದು ವಸ್ತುವನ್ನ ಹೆಚ್ಚು ಪಡ್ಕೋಬೇಕು ಅಂದ್ರೆ ಇನ್ನೊಂದು ವಸ್ತುವನ್ನ ನಾವು ಬಿಟ್ಕೊಡ್ಲೇಬೇಕು. ಇದನ್ನೇ ಅರ್ಥಶಾಸ್ತ್ರದಲ್ಲಿ ಆಪರ್ಚುನಿಟಿ ಕಾಸ್ಟ್ ಅಥವಾ ಅವಕಾಶದ ವೆಚ್ಚ ಅಂತ ಕರೆಯೋದು. ಹೆಚ್ಚು ಗೋಧಿ ಬೇಕು ಅಂದ್ರೆ ಸ್ವಲ್ಪ ಹತ್ತಿಯನ್ನ ತ್ಯಾಗ ಮಾಡಲೇಬೇಕು. ಇದು ಬರೀ ಈ ಗ್ರಾಫಿಗೆ ಸೀಮಿತ ಅಲ್ಲ, ಇದು ಜೀವನದ ಮತ್ತು ಅರ್ಥಶಾಸ್ತ್ರದ ಒಂದು ಮೂಲಭೂತ ಸತ್ಯ. ಹಾಗಿದ್ರೆ ಈ ವಿಶ್ಲೇಷಣೆ ಮುಗಿಸೋ ಮುನ್ನ ಕೊನೆಯದಾಗಿ ಒಂದು ಪ್ರಶ್ನೆ. ಈ ಕಾನ್ಸೆಪ್ಟ್ ನಮ್ಮ ದಿನನಿತ್ಯದ ಜೀವನಕ್ಕೂ ಅನ್ವಯಿಸುತ್ತೆ ಅಲ್ವಾ? ನಮ್ಮ ಸಮಯ, ನಮ್ಮ ಹಣ, ನಮ್ಮ ಶಕ್ತಿ ಇವೆಲ್ಲವೂ ಸೀಮಿತ ಸಂಪನ್ಮೂಲಗಳೇ. ಹಾಗಾದ್ರೆ ನಾವೊಂದು ವಿಷಯವನ್ನ ಆಯ್ಕೆ ಮಾಡಿಕೊಂಡಾಗ ಯಾವ ಇನ್ನೊಂದು ವಿಷಯವನ್ನ ಬಿಟ್ಕೊಡ್ತೀವಿ? ನಮ್ಮ ಜೀವನದಲ್ಲಿ ಅಡಗಿರುವ ಈ ವಿನಿಮಯಗಳು ಯಾವುವು? ಇದರ ಬಗ್ಗೆ ಒಮ್ಮೆ ಯೋಚನೆ ನೋಡಿ.